ಲೀಲಾಜಾಲ ವೀಕ್ಷಕ ಬಳಗಕ್ಕೆ ತುಂಬು ಮನದ ಆಹ್ವಾನ ಹಾಗೂ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಒಂದು ಹೊಸ ವಿಚಾರವನ್ನು ಕುರಿತು ತಮ್ಮಲ್ಲಿ ನಿವೇದಿಸ್ಕೋಬೇಕು ಅಂತ. ಭೋಜಶಾಲಾ ಮಸೀದಿ ಕೇಳಿದ್ದೀರಾ ಎಲ್ಲಾದರೂ? ಮಸೀದಿಗೂ ಭೋಜಶಾಲೆಗೂ ಸಂಬಂಧ ಏನಾದರೂ ಇದೆಯಾ? ನಮ್ಮಲ್ಲಿ ಆಗಾಗ ಹೇಳೋದುಂಟು, ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಏನು ಸಂಬಂಧ ಅಂತ. ಅಯ್ಯೋ, ತುಂಬ ಸಂಬಂಧ ಇದೆ ರೀ. ಗೋಕುಲದ ನಂದಕುವರನನ್ನು ಅವನಿಗೋಸ್ಕರವಾಗಿ ಕಟ್ಟಿಸಿದ್ದಂತಹ ಅದ್ಭುತವಾದಂತಹ, ಜಗತ್ತೇ ಅಚ್ಚರಿ ಪಡುವಂತಹ ಆ ಮಥುರಾ ನಗರದ ದೇವಸ್ಥಾನವನ್ನು ಪುಡಿ ಮಾಡಿ ಕಾಲ ಕೆಳಗೆ ಹಾಕಿ ತುಳಿದಂಥವರು ನಮ್ಮ ಈ ಸಾಬಿಗಳೇ. ಆದ್ದರಿಂದ ಆ ಘೋರಿ ಗಜನಿಗಳೇ ಬಂದು ಮಾಡಿದ್ದು. ಅದರಿಂದ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ತುಂಬ ಸಂಬಂಧ ಇರೋದುಂಟು. ಈ ಭೋಜಶಾಲಾ ಮಸೀದಿನೂ ಹಾಗೆ. ಈ ಭೋಜನ ವಿಚಾರ, ಇಂಥ ದೇವಸ್ಥಾನಗಳು ತುಂಬ ಇದೆ. ಆದರೆ ಭೋಜನ ವಿಚಾರವನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ತಮಗೆ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಕೂಡ ಈ ಭೋಜರಾಜನ ಹೆಸರು ಕೇಳಿದ್ದು ನೆನಪಿಗೆ ಬರುತ್ತೆ. ನಾವೆಲ್ಲ ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿದ್ದೀವಲ್ವ. ಮತ್ತು ಕಾಳಿದಾಸನ ಹೆಸರಂತೂ ಎಲ್ಲರೂ ಕೇಳೇ ಇರ್ತೀವಿ. ಕಾಳಿದಾಸನ ಹೆಸರಿನೊಡನೆ ಭೋಜರಾಜನ ಹೆಸರು ಕೂಡ ಸೇರಿಕೊಂಡು ಬರುತ್ತೆ. ಭೋಜನ ದೇವನಂಥ ರಾಜನಿಲ್ಲ, ಕಾಳಿದಾಸನಂಥ ಕವಿ ಇಲ್ಲ ಅಂತ. ಇವರಿಬ್ಬರ ಅಪೂರ್ವ ಸಂಗಮವೇ ಕವಿರತ್ನ ಕಾಳಿದಾಸ ಅಂಥ ಸಿನಿಮಾಗಳು. ಇರಲಿ, ಈ ಭೋಜಶಾಲಾ ಮಸೀದಿ ಯಾಕೆ ಬಂತು ಅಂತ ಮತ್ತು ಇತಿಹಾಸಕ್ಕೆ ಹೋಗಬೇಕು. ಅದ್ಭುತವಾದಂಥ ಒಂದು ದೇವಸ್ಥಾನ, ಅದನ್ನು ಕೆಡವಿ ಮಸೀದಿಯನ್ನಾಗಿ ಮಾಡಿದ್ದಾರೆ. ಅದು ಹಳೆ ಕಾಲದ ವಿಚಾರ ಆಯಿತು. ಆದರೆ ಈಗೇನಾಗಿದೆ ಅದಕ್ಕೆ ಅನ್ನೋದು ನಾನು ಆಗಾಗ ಹೇಳ್ತಾ ಇರ್ತೀನಿ. ಈ ದೇಶಕ್ಕೆ ಕಂಟಕಪ್ರಾಯವಾಗಿರೋದು ಅಂತ ಹೇಳಿದ್ರೆ ಹಿಂದೂಗಳಲ್ಲೇ ಇರುವಂತಹ ಅಹಿಂದೂಗಳು ಅಂತ. ಅದರಲ್ಲೂ ಮುಸಲ್ಮಾನರಂತೂ ಅವರ ಐಡಿಯಾಲಜಿ ಪ್ರಕಾರ ದೇವಸ್ಥಾನಗಳನ್ನು ಒಡೆದ್ರು, ಹಿಂದೆ ತುಂಬ ನೋವುಂಟು ಮಾಡಿದ್ರು, ತುಂಬ ಚ್ಯುತಿ ಉಂಟು ಮಾಡಿದ್ರು, ಹಾನಿಯಾಯಿತು, ಮನಸ್ಸೆಲ್ಲ ಗಾಯವಾಯಿತು. ಇವತ್ತಿಗೂ ನಮಗೆ ಚೇತರಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಇದೆಲ್ಲ ಇದೆ. ಅದರ ಜೊತೆಗೆ ಹಿಂದೂಗಳೇ ಯಾಕೆ ಹೀಗೆ ಮಾಡ್ತಾರೆ ಅಂತ ಇದು ತುಂಬ ಆಶ್ಚರ್ಯಕರವಾದಂತಹ ವಿಚಾರ. ಯಾಕಂದರೆ ಯಾವುದೇ ದೃಷ್ಟಿಯಿಂದ ನೋಡಿದ್ರೂ ಕೂಡ ಒಬ್ಬ ವ್ಯಕ್ತಿ ಒಂದು ಪರಂಪರೆಯಲ್ಲಿ ಬೆಳೆದಿರೋನು, ಹುಟ್ಟಿರೋನು, ಬೆಳೆದಿರೋನು, ಅದು ಯಾತಕ್ಕೆ ಅದಕ್ಕೆ ತದ್ವಿರುದ್ಧವಾದಂಥ ರೀತಿಯಲ್ಲಿ ನಡ್ಕೊಳ್ತಾನೆ? ಇದು ಯಾವ ಸೈಕಾಲಜಿ ಇದು ಅನ್ನೋದು. ಇಷ್ಟು ವಿರೋಧ ವ್ಯಕ್ತಪಡಿಸೋದಕ್ಕೆ ಸಾಧ್ಯವೇ ಒಬ್ಬ ವ್ಯಕ್ತಿ ಅಂತ ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಆ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇದ್ದೀನಿ. ಇದೆಷ್ಟು ಕೂಡ ನಾನು ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ರಾಜ್ಯಸಭೆಯಲ್ಲಿ ರಾರಾಜಿಸ್ತಾ ಇರೋವಂಥ ಒಂದು ಪ್ರಾಣಿ ಇದೆ. ಅದರ ಹೆಸರು ದಿಗ್ವಿಜಯ ಸಿಂಗ್ ಅಂತ. ಈ ದಿಗ್ವಿಜಯ ಸಿಂಗ್ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿದ್ದರು 90ರ ದಶಕದಲ್ಲಿ. ಈ ಮನುಷ್ಯ, ಈತನಿಗೆ ಯಾಕೆ ಇಷ್ಟು ಹಿಂದೂಗಳ ಬಗ್ಗೆ ದ್ವೇಷ, ಇಷ್ಟು ತಾತ್ಸಾರ, ಇಷ್ಟು ಅಸಡ್ಡೆ, ಇಷ್ಟು ಅಸಹನೆ ಅಂತ ನಾನು ಬಹಳ ಸರ್ತಿ ಯೋಚನೆ ಮಾಡಿದ್ದೀನಿ. ನನಗೇನು ಉತ್ತರನೇ ಹೊಳೆದಿಲ್ಲ. ಅವ್ರಿಗೂ ಈ ಭೋಜಶಾಲಾ ಮಸೀದಿಯ ಈಗಿನ ಸ್ಥಿತಿಗೂ ಕೂಡ ತುಂಬ ನಿಕಟವಾದ ಸಂಬಂಧ ಇದೆ. ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೇನೆ ಈ ವಿಚಾರವನ್ನು. ರಾಜ ಭೋಜ ಇದನ್ನಲ್ಲ, ಈತ 10-11ನೇ ಶತಮಾನದಲ್ಲಿ ಬಾಳಿ ಬದುಕಿದಂತಹ ಮಹಾಮೇಧಾವಿ ಮಹಾರಾಜ. ಪರಮಾರ ವಂಶಕ್ಕೆ ಸೇರಿದವನು. ಕ್ಷಾತ್ರ ಬ್ರಾಹ್ಮಗಳ ಮಹಾಸಮ್ಮಿಲನಕ್ಕೆ ಏನಾದರೂ ಒಂದು ಸಾಕ್ಷಾತ್ ಉದಾಹರಣೆ ಇರಬೇಕು ಅಂತ ಹೇಳಿದ್ರೆ ಅದು ಭೋಜರಾಜಂದು. ಸ್ವತಃ ಮಹಾಕವಿ, ವಿದ್ವಾಂಸ, ಎಲ್ಲರಿಗೂ ಕೂಡ ಆಶ್ರಯವನ್ನು ಕೊಟ್ಟಂಥವನು. ಎಲ್ಲರಿಗೂ ಅಂತ ಹೇಳಿದ್ರೆ ಕವಿಗಳಿಗೆ, ವಿಜ್ಞಾನಿಗಳಿಗೆ, ಜ್ಞಾನಿಗಳಿಗೆ ಆಶ್ರಯವನ್ನು ಕೊಟ್ಟು ಅವನಿಗೆ ಸಂತೋಷವಾದರೆ ಯಾರ್ಯಾರಿಗೋ ಲಕ್ಷಗಳನ್ನು ಕೊಡ್ತಾ ಇದ್ದಂತೆ. ಅಕ್ಷರ ಲಕ್ಷ ಭೋಜ ಅಂತ ಕೂಡ ಅವನು ಬಿರುದು ಪಡ್ಕೊಂಡಿದ್ದಾನೆ. ಅಂದರೆ ಅಪಾರವಾದಂತಹ ಸಂಪತ್ತು ಕೂಡ ಇತ್ತು. ಆ ಸಂಪತ್ತು ತನಗೋಸ್ಕರವಾಗಿ ಅಲ್ಲ, ಯಾರ್ಯಾರು ವಿದ್ಯೆಯನ್ನು ಗಳಿಸಿರ್ತಾರೆ, ಯಾರ್ಯಾರು ಬೇಡಿ ಬರ್ತಾರೆ ಅವರೆಲ್ಲರಿಗೂ ಕೂಡ ತುಂಬ ಈ ಹಣವನ್ನು ಕೊಟ್ಟು ಅವರನ್ನೂ ಶ್ರೀಮಂತರನ್ನಾಗಿಸ್ತಾ ಇದ್ದಂತೆ. ಅಂತಹ ಇವನು ರಾಜ. ಅಕ್ಷರ ಲಕ್ಷ ಭೋಜ ಅಂತ ಕವಿ, ಅವನೇ ಸ್ವತಃ ಮಹಾಕವಿ.
ಅವನ ಬರೆದಿರುವಂತಹ ಈ ಚಂಪು ರಾಮಾಯಣ ಅನ್ನೋದು ರಾಮಾಯಣ ಸಂಗ್ರಹಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಕೃತಿ. ಇರಲಿ, ಇವತ್ತು ಆತನ ಕಾವ್ಯ ವಿಚಾರಕ್ಕಲ್ಲ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಆತನು ಕಟ್ಟಿಸಿದಂತಹ ಆ ವಿದ್ಯಾಮಂದಿರ, ಅದಕ್ಕೆ ಸರಸ್ವತಿ ಕಂಠಾಭರಣ ಅಂತ ಹೆಸರು. ನೋಡ್ಕೊಳ್ಳಿ, ಒಬ್ಬ ಮಹಾರಾಜ ತನ್ನ ಲೈಬ್ರರಿ, ಗ್ರಂಥಾಲಯ ಮತ್ತು ಒಂದು ಮಹಾವಿದ್ಯಾಶಾಲೆ ಇದೆರಡಕ್ಕೂ ಸೇರಿ ತನ್ನ ಗ್ರಂಥಗಳನ್ನು ಇಡಿಸಿ ಬೇರೆ ವಿದ್ವಾಂಸರನ್ನು ಅಲ್ಲಿ ಕರೆಸಿ ಅವರ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಒಂದು ದೊಡ್ಡ ಭವನಕ್ಕೆ ಏನು ಹೆಸರಿಟ್ಟಿದ್ದಾನೆ? ಸರಸ್ವತಿ ಕಂಠಾಭರಣ, ಸರಸ್ವತಿ ಮಹಾಶಾಲಾ ಅಂತ. ಅದರಲ್ಲಿ ಅತಿ ಸುಂದರವಾದಂತಹ ಸರಸ್ವತಿಯ ವಿಗ್ರಹವು, ಶಿಲಾ ವಿಗ್ರಹವು ಕೂಡ ಇದೆ. ಆದರೆ ಭಾರತೀಯರ ಎಂಥ ಪುಣ್ಯ ಅಂತ ಹೇಳಿದ್ರೆ, ನಾವು ಏನೇನು ಶ್ರೇಷ್ಠವಾಗಿದ್ದು ಅಂತ ಹೇಳ್ತೀವೋ ಅದೆಲ್ಲವೂ ಕೂಡ ಲಂಡನ್ ಮ್ಯೂಸಿಯಮ್ಮಲ್ಲಿರುತ್ತೆ, ಇಲ್ಲ ಅಮೇರಿಕಾದಲ್ಲಿರುತ್ತೆ, ಇಲ್ಲ ಆಸ್ಟ್ರೇಲಿಯಾದಲ್ಲಿರುತ್ತೆ. ನಮ್ಮಲ್ಲಂತೂ ಖಂಡಿತ ಇರೋದಿಲ್ಲ. ನಿಮಗೆಲ್ಲ ಗೊತ್ತಿದೆ ಅಲ್ವೇ, ಏನು ಮಯೂರ ಸಿಂಹಾಸನ ಎಲ್ಲಿದೆ ಇವಾಗ? ಇತಿಹಾಸದ ಪುಟಗಳಲ್ಲಿ ನಮ್ಮಂಥವ್ರು ಓದಿದ್ರೆ ಇದೆ ಅಷ್ಟೇ, ಇಲ್ಲದಿದ್ರೆ ಯಾರಿಗೂ ಗೊತ್ತು ಕೂಡ ಇಲ್ಲ ಅಲ್ವೇ. ನಮ್ಮ ಕೊಹಿನೂರು ವಜ್ರ ಎಲ್ಲಿದೆ? ಅದು ಕೂಡ ಗೊತ್ತಿದೆ. ಹೀಗೆ ಎಷ್ಟೆಷ್ಟು ಜಗತ್ತೇ ಅಚ್ಚರಿಯಿಂದ ನೋಡಬೇಕಾಗಿರುವಂತಹ ಅನುಪಮವಾದಂತಹ ವಸ್ತುಗಳು ಎಲ್ಲವೂ ಕೂಡ ಎಲ್ಲೆಲ್ಲೋ ಇದೆ. ನಮ್ಮದು ಅಂತ ಹೇಳ್ಕೊಳ್ಳುವಂತಹ ಯೋಗ್ಯತೆಯೂ ಇಲ್ಲದೆ ಇರೋವಂಥ ಸ್ಥಿತಿಗೆ ನಾವು ಬಂದುಬಿಟ್ವಿ. ಇರಲಿ, ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕು. ಭೋಜಶಾಲಾ ಮಸೀದಿ ಆ ಒಂದು ದುಸ್ಥಿತಿಗೆ ಬಂದಿರೋವಂಥದ್ದು. ಇವತ್ತು ನಾವು ಯಾರು ಸಂವೇದನಾಶೀಲರೋ, ಯಾರಿಗೆ ಇತಿಹಾಸದ ಒಂದಿಷ್ಟು ಪ್ರಜ್ಞೆ ಇದೆಯೋ, ಯಾರಿಗೆ ತಮ್ಮದು ಅನ್ನೋ ಒಂದು ಭಾವ ಇದೆಯೋ, ಯಾರಿಗೆ ಆತ್ಮಪ್ರತ್ಯಯ ಇದೆಯೋ ಅಂಥವರೆಲ್ಲರೂ ಕೂಡ ಇದನ್ನು ನೋಡಿದ್ರೆ ಕಣ್ಣೀರಿಟ್ಟು ಬರುವಂಥ ಒಂದು ಪರಿಸ್ಥಿತಿ ಈ ಭೋಜಶಾಲಾ ಮಸೀದಿದು. ಭೋಜಶಾಲಾ ಮಸೀದಿ ಭೋಜ ರಾಜ ಭೋಜನದು ನಿಮಗೆಲ್ಲ ಗೊತ್ತೇ ಇದೆ. ಮಧ್ಯ ಪ್ರದೇಶದ ಒಂದು ಮುಖ್ಯವಾದಂತಹ ಮಂಡು ಅಂತ, ಈ ಮಂಡುವೇ ರಾಜಧಾನಿಯಾಗಿತ್ತು. ಅಲ್ಲಿಗೆ ಮತ್ತು ಇಂದೋರ್ ಮಧ್ಯದಲ್ಲಿ ಬರುವಂಥದ್ದು ಧಾರಾನಗರಿ ಅಂತ. ಇವಾಗ ಅದನ್ನು ಧಾರ್ ಅಂತ ಹೇಳ್ತಾರೆ. ನಾವು ಕತೆಗಳಲ್ಲೆಲ್ಲ ಕೇಳಿರ್ಬೋದು, ಧಾರಾನಗರಿಯ ಭೋಜರಾಜ ಅಂತ. ಅದ್ರ ಬಗ್ಗೆ ಸಾಕಷ್ಟು ಹಾಡುಗಳಿದೆ, ಸಿನಿಮಾಗಳು ಕೂಡ ಬೇಕಾದಷ್ಟು ಬಂದಿದೆ, ಎಲ್ಲ ಭಾಷೆಗಳಲ್ಲೂ ಬಂದಿದೆ. ಈ ಧಾರಲ್ಲಿ ನಾನು ಇಂದೋರ್ಗೆ ಹೋದಾಗ 2008ರಲ್ಲಿ ಅಲ್ಲಿಗೆ ಹೋದೆ. ನಮಗೆಲ್ಲ ಭೋಜ, ಹಿಮಾಲಯ, ಕಾಳಿದಾಸ ಅಂತ ಅಂದ್ಬಿಟ್ರೆ ಏನೋ ಒಂಥರ ಕುಣಿದಾಡೋ ಅಂತಹ ಉತ್ಸಾಹ ಬಂದ್ಬಿಡುತ್ತೆ. ಇಂದೋರ್ವರೆಗೂ ಹೋಗಿದ್ವಲ್ಲ, ಅಲ್ಲಿ ಭೋಜ ದೇವನ ಈ ಧಾರಾನಗರಿಯ ಸರಸ್ವತಿ ಕಂಠಾಭರಣಕ್ಕೂ ಕೂಡ ಹೋಗಿ ಬರೋಣ ಅಂದರೆ ಆ ಸರಸ್ವತಿ ಮಹಾವಿದ್ಯಾಲಯಕ್ಕೂ ಹೋಗೋಣ ಅಂತ ಹೋದ್ವಿ. ನಾನು ನಮ್ಮ ಮನೆಯವರು ಹೋಗಿದ್ವಿ. ಆದರೆ ಅಲ್ಲಿದ್ದ ಒಳಗನೇ ಬಿಡಲಿಲ್ಲ. ಯಾಕೆ ಬಿಡಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಹಿಂದೂಗಳಿಗೆ ಪ್ರವೇಶನೇ ಇಲ್ಲವಂತೆ. ಏನಿದೆ ಒಳಗೆ? ಸರಸ್ವತಿ ಮಹಾವಿದ್ಯಾಲಯ ಅದು. ಆದರೆ ಮೂಲಮೂರ್ತಿ ಇಲ್ಲ, ಆದರೆ ಭೋಜದೇವ ಕಟ್ಟಿಸಿದ್ದು. ಇದು ASI ಪರಿಧಿಯೊಳಗೆ ಬರುತ್ತೆ. ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಅನ್ನೋದಿದೆಯಲ್ಲ, ಅದರ ಒಳಗೆ ಪರಿಧಿಗೆ ಬರುತ್ತಂತೆ. ಅಂದರೆ ಗೌರ್ಮೆಂಟ್ ಅದನ್ನು ನೋಡ್ಕೊಳ್ತಾ ಇದೆ ಅಂತ. ಪಕ್ಕದಲ್ಲೇ ಮಸೀದಿ ಇದೆಯಂತೆ. ನಾವು ಏನು ಮಾಡಿದ್ವಿ, ನಾವು ಇಂದೋರ್ಗೆ ದಿನ ಬೆಳಗಾದರೆ ಹೋಗ್ತೀವಿ, ಅಲ್ಲಿ ಹೋಗಿದ್ವಿ. ಅದಕ್ಕೋಸ್ಕರವಾಗಿ ಮಧ್ಯದಲ್ಲಿ ಧಾರಾನಗರವನ್ನು ನೋಡೋಣ ಅಂತ ಹೋದ್ವಿ. ಆದರೆ ಏನೇ ಆದರೂ ಬಿಡಲಿಲ್ಲ. ಎಷ್ಟು ನಮಗೆ ಬೇಸರ ಆಯಿತು ಅಂತ ಹೇಳಿದ್ರೆ ಕಣ್ಣಲ್ಲಿ ನೀರು ಬಂತು. ಹರಕು ಮರುಕು ಭಾಷೆಯಲ್ಲೇ ಅವರಿಗೆ ಚೆನ್ನಾಗಿ ಬೈದು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹಿಂತಿರುಗಿ ಬಂದೆ. ನನಗಂತೂ ಬಹಳ ಆಸೆ ಇತ್ತು. ನಾನು ಚಂಪು ರಾಮಾಯಣವನ್ನು ಓದಿದ್ದೇವೆ, ಅದನ್ನು ಪಾಠನೂ ಮಾಡಿದ್ದೇವೆ. ಹಾಗಾಗಿ ಏನಪ್ಪ ಹೀಗಾಗೋಯಿತು ಅಂತ ತುಂಬ ಬೇಜಾರು ಮಾಡ್ಕೊಂಡು ಬಂದ್ವಿ. ಆಮೇಲೆ ಅದರ ಬಗ್ಗೆ ಎಲ್ಲ ಹೆಚ್ಚಿಗೆ ತಿಳ್ಕೊಂಡ್ರೆ ನೋಡ್ರಿ, ಈ ಭೋಜ ಮಂದಿರಕ್ಕೆ ಅಂದರೆ ಈ ಸರಸ್ವತಿ ಕಂಠಾಭರಣಕ್ಕೆ ಭೋಜರಾಜ ಕಟ್ಟಿಸಿದಂತಹ ಈ ಮಹಾವಿದ್ಯಾಲಯಕ್ಕೆ ಹಿಂದೂಗಳಿಗೆ 1 ದಿವಸ ಮಾತ್ರ ಪ್ರವೇಶನಂತೆ. ಈ ದೇವಸ್ಥಾನವನ್ನೆಲ್ಲ ಒಡೆದಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಆದ್ದರಿಂದ ಈಗ ಪೋಸ್ಟ್ ಇಂಡಿಪೆಂಡೆನ್ಸ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 1 ದಿವಸ ಮಾತ್ರ ಪ್ರವೇಶ. ಇದು ಯಾವತ್ತು? ವಸಂತ ಪಂಚಮಿ ದಿವಸ. ಉತ್ತರದಲ್ಲೆಲ್ಲ ವಸಂತ ಪಂಚಮಿಯನ್ನು ಸರಸ್ವತಿ ಪೂಜೆ ಮಾಡ್ತಾರೆ ಆವತ್ತಿನ ದಿವಸ. ನಾವು ನವರಾತ್ರಿಯಲ್ಲಿ, ಈ ಶರನ್ನವರಾತ್ರಿಯಲ್ಲಿ ಮೂಲ ನಕ್ಷತ್ರ ಬಂದಾಗ ದೇವಿ ಸರಸ್ವತಿಯನ್ನು ಆರಾಧನೆ ಮಾಡೋ ಹಾಗೆ ಈ ವಸಂತ ಪಂಚಮಿಯಲ್ಲಿ ಕೂಡ ಅಲ್ಲಿ ಸರಸ್ವತಿ ಆರಾಧನೆಯನ್ನು ಮಾಡ್ತಾರೆ. ಆವತ್ತು ಮಾತ್ರ ಹಿಂದೂಗಳಿಗೆ ಪ್ರವೇಶ ಅಂತೆ.
ಮತ್ತು ಬೇರೆಯವ್ರಿಗೆ ಅಂದರೆ ಅದನ್ನು ಒಡೆದಂತಹ ಪರಂಪರೆಯವರಿದ್ದಾರಲ್ಲ ಶಾಂತಿ ಪ್ರಿಯರು, ಅವರಿಗೆ ಪ್ರತಿ ಶುಕ್ರವಾರನಂತೆ. ಅಂದರೆ ವರ್ಷದಲ್ಲಿ 52 ಸತಿ ಅವರು ಬರ್ಬೋದು. ಆದರೆ ಹಿಂದೂಗಳಿಗೆ ಮಾತ್ರ ಒಂದೇ ದಿವಸ ಅವರು ಪ್ರೇಯರ್ ಮಾಡ್ಬೋದು. ಅಲ್ಲಿ ಹೋಗಿ ಏನು ತಂದಿಡೋ ಹಾಗೆಲ್ಲ ಇದು ಮಾಡೋ ಹಾಗೆಲ್ಲ, ಆದರೆ ಪ್ರೇಯರ್ ಮಾಡ್ಕೋಬಹುದು. ಅಂದರೆ ವಿಶೇಷ ಏನು ಗೊತ್ತಾ, ಅದರ ಪಕ್ಕದಲ್ಲೇ ಒಂದು ಮಸೀದಿ ಕಟ್ಕೊಂಡಿದ್ದಾರೆ, ಅಲ್ಲಿ ಹೋಗಿ ಮಾಡ್ತಾರೆ. ಮುಸಲ್ಮಾನರಿಗೆ ಅದು ಬೇಕಾಗಿಲ್ಲ, ಯಾಕೆಂದರೆ ಪಕ್ಕದ ಮಸೀದಿಯಲ್ಲಿ ಅವ್ರು ಮಾಡ್ಕೊಳ್ತಾರೆ. ಆದರೆ ಈ ಸರ್ಕಾರದ ಆಜ್ಞೆ ಇರೋದು ಏನು ಅಂತ ಹೇಳಿದ್ರೆ, ಹಿಂದೂಗಳಿಗೆ ವರ್ಷದಲ್ಲಿ ಒಂದು ದಿವಸ ಮಾತ್ರ ವಸಂತ ಪಂಚಮಿ ಎಂದು ಪ್ರವೇಶ, ಉಳಿದ ಯಾವತ್ತೂ ಇಲ್ಲ. ಅಲ್ಲ, ನಾವೆಲ್ಲ ವಸಂತ ಪಂಚಮಿಗೆ ಅಂತ ಅಲ್ಲಿಗೆ ಹೋಗ್ತೀವ. ನನಗೆ ಎಂಥ ಒಂದು ಅನಾಥ ಭಾವ, ಅನಾಥ ಪ್ರಜ್ಞೆ ಕಾಡಿತು ಅಂತ ಹೇಳಿದ್ರೆ, ಏನಪ್ಪ ಇದು, ನಮ್ಮ ರಾಜ ಯಾವನನ್ನು ನಾವು ಆರಾಧ್ಯ ದೈವ ಅನ್ನೋ ರೀತಿಯಲ್ಲಿ ಮೆರೆಸ್ತೀವೋ ನಮ್ಮ ಭಾವಲೋಕದಲ್ಲಿ, ಅಂಥ ಮೇರು ಕವಿ ಒಬ್ಬ ರಾಜ ಕಟ್ಟಿಸಿದಂಥ ಒಂದು ದೇವಾಲಯವನ್ನು ನೋಡೋದಕ್ಕೆ ಇವರು ಜಾಗ ಕೊಡ್ತಾ ಇಲ್ವಲ್ಲ, ಅದು ಎಲ್ಲ ಹರಕು ಮುರುಕಾಗಿರುವಂಥದ್ದು ಅಂತ ಭಾಳ ಮನಸ್ಸಿಗೆ ನೋವಾಯಿತು ಅಂತ ಇಟ್ಕೊಳ್ಳಿ. ಇದು ಅಲ್ಲಿ ಹೋದಂಥ ಅವ್ರಿಗೆಲ್ಲರಿಗೂ ಹಿಂದೂಗಳಿಗೆ ಆಗೋವಂಥ ನೋವೆ ಆಯಿತು. ಇದು ಯಾರು ಈ ಥರ ಮಾಡಿದ್ದು? ಈಗ ಸ್ವಾತಂತ್ರ್ಯ ಬಂದ ಮೇಲಾದ್ರೂ ಈ ಸ್ಥಿತಿಗಳು, ಹಿಂದೆ ಇದ್ದಂತಹ ದುಸ್ಥಿತಿಗಳು ಒಂದಿಷ್ಟು ಬದಲಾಗಬೇಡವೆ? ಪರಿಸ್ಥಿತಿಯಲ್ಲಿ ಒಂದು ರೀತಿಯ ಪರಿವರ್ತನೆ ಬೇಡವೆ? ಖಂಡಿತ ಆಗಿಲ್ಲ. ಇದನ್ನು ಯಾರು ಮಾಡಿದ್ದು ಅಂತ ಹೇಳಿದ್ರೆ, ಆಗಲೇ ನಾನು ಹೇಳಿದ್ನಲ್ಲ, ನಮ್ಮ ಮಹಾ ಮೇಧಾವಿ ರಾಜ ದಿಗ್ವಿಜಯ ಸಿಂಗ್ ಅವ್ರ ಹೆಸರು ನೋಡ್ರಿ, ದಿಕ್ಕುಗಳನ್ನೆಲ್ಲ ಜಯಿಸಿರುವಂತಹ ಸಿಂಹ ಅದು ಈ ಕೆಲಸ ಮಾಡಿದೆ. ಏನಂತ ಹೇಳಿದ್ರೆ, ಹಿಂದೂಗಳಿಗೆ ಒಂದೇ ದಿವಸ, ಮುಸಲ್ಮಾನರಿಗೆ 52 ಶುಕ್ರವಾರಗಳು ಅವರು ಅದರಲ್ಲಿ ಒಳಗೆ ಹೋಗ್ಬೋದು ಅಂತ. ಇದ್ರ ಬಗ್ಗೆ ಹೆಚ್ಚಿಗೆ ಹೇಳ್ಬೋದು, ಆದರೆ ನಾನು ಇಷ್ಟನ್ನು ಮಾತ್ರ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಏನಂದರೆ, ಇಂಥವರು ನಾನು ಮತ್ತೆ ಇತಿಹಾಸವನ್ನು ಓದಿದಾಗ ನನಗೆ ಅರ್ಥ ಆಗ್ತಾ ಇರೋದು, ಈ ಕಾಂಗ್ರೆಸ್ ಮನಸ್ಥಿತಿ ಯಾಕೆ ಇಷ್ಟು ಹದಗೆಟ್ಟಿದೆ, ಯಾಕೆ ತಮ್ಮವರನ್ನೇ ಇಷ್ಟು ಹಳಿತಾ ಇದ್ದಾರೆ, ಇಷ್ಟು ತುಳಿತಾ ಇದ್ದಾರೆ, ಯಾಕೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಗಾಂಧೀಜಿ ಹೇಳಿದ್ರು, ಕಡೆಯ ಹಿಂದೂ ಕೂಡ ಮುಸಲ್ಮಾನನ ಆ ಒಂದು ವ್ಯಗ್ರತೆಗೆ, ಅವನ ಹಿಂಸೆಗೆ ಒಡ್ಕೊಳ್ಬೇಕು. ಹಿಂದೂಗಳೆಲ್ಲ ಹಾಳಾಗಿ ಹೋದ ಮೇಲೆ, ಸತ್ತ ಮೇಲೆ ಅವ್ರಿಗೆ ಒಳ್ಳೆ ಬುದ್ಧಿ ಬರುತ್ತೆ, ಆವಾಗ ಪ್ರಪಂಚದಲ್ಲಿ ಶಾಂತಿ ಬರುತ್ತೆ ಅಂತ. ಅಲ್ಲಿಂದ ಹಿಡಿದು ಇವತ್ತಿನ ಗಾಂಧಿವರೆಗೂ ಈತ ಮಾಡಿದ್ನಲ್ಲ, ಹಿಂಸಕ್ ಅಂತ ಮೊನ್ನೆ ಸಂಸತ್ತಿನಲ್ಲಿ ಭಾಷಣ ಮಾಡಿದ್ನಲ್ಲ, ಹಿಂದೂ ಅಂದರೆ ಹಿಂಸೆನಂತೆ. ಇಲ್ಲಿವರೆಗೂ ಪ್ರತಿಯೊಬ್ಬರೂ ಕೂಡ ಹಿಂದೂಗಳ ಬಗ್ಗೆ ಯಾಕಿಷ್ಟು ಅಸಹನೆ, ಯಾಕಿಷ್ಟು ಅಸಡ್ಡೆ, ಯಾಕಿಷ್ಟು ದ್ವೇಷ, ಈ ಭಾವವನ್ನು ತಾಳಿದ್ದಾರೆ ಅಂತ ಅರ್ಥನೇ ಆಗ್ತಾಯಿಲ್ಲ. ಈ ದಿಗ್ವಿಜಯ್ ಸಿಂಗ್ಗೆ ಏನಾಗಿತ್ತು? ವರ್ಷದಲ್ಲಿ ಒಂದೇ ಸತಿ ಇವರುಗಳಿಗೆ ಅವ್ರಿಗೆ 52 ಸರಿ. ಈತನ ಕಾಲದಲ್ಲೇ ಸರ್ಕಾರದಲ್ಲಿ 90ರ ದಶಕದಲ್ಲಿ ಈತ ಮುಖ್ಯಮಂತ್ರಿ ಆಗಿದ್ದಾಗ ಇದನ್ನು ಹೊರಡಿಸಿದ್ದಂತೆ. ನನಗೆ ಏನನ್ನಿಸ್ತು ಅಂತ ಹೇಳಿದ್ರೆ, ನಮ್ಮ ನೀತಿ ಶತಕದಲ್ಲಿ ಒಂದು ಒಳ್ಳೆ ಪದ್ಯ ಇದೆ, ಅದಕ್ಕೆ ಹೋಲಿಸ್ಬೋದೇನೋ ಅಂತ. ಭರ್ತೃಹರಿ ಮನುಷ್ಯರನ್ನು 4 ವಿಧವಾಗಿ ಪರಿಗಣಿಸ್ತಾನೆ. ಏತೇ ಸತ್ಪುರುಷ ಪರಾರ್ಥ ಘಟಕ ಅಂದರೆ 4 ವಿಧ ಸತ್ಪುರುಷರು ಅಂತ, ಏತೆ ಸಾಮಾನ್ಯ ಅಂತ ಇನ್ನೊಂದು, 3ನೇದು ತೇಮೀ ಮಾನುಷ ರಾಕ್ಷಸ ಅಂತ, ಕೊನೆಯದು ತೇಕೇನ ಜಾನೀಮಹೆ ಅಂತ ಮತ್ತೊಂದು. ಅಂದರೆ ಯಾರು ತಮ್ಮದನ್ನು ಬಿಟ್ಟು ಪರಾರ್ಥಕ್ಕೋಸ್ಕರವಾಗಿ ಕೆಲಸ ಮಾಡ್ತಾರೋ ಅಂಥ ಪರೋಪಕಾರಿಗಳನ್ನು ನಾವು ಸತ್ಪುರುಷರು ಅಂತ ಕರಿಬಹುದಂತೆ. ಅದು ಒಂದು ಕ್ಯಾಟಗರಿ, ಅದು ಒಂದು ವಿಭಾಗ ಮನುಷ್ಯರಲ್ಲಿ. ಆ ಮನಸ್ಥಿತಿ ಇರೋರು ಇದ್ದಾರೆ. ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ, ತಮ್ಮದನ್ನು ಮಾಡ್ಕೊಳ್ತಾರೆ, ಇನ್ನೊಬ್ರಿಗೂ ಸ್ವಲ್ಪ ಸಹಾಯ ಮಾಡ್ತಾರೆ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡನ್ನೂ ಮಾಡ್ಕೊಂಡು ಹೋಗೋವಂಥವ್ರು. ಇವರನ್ನು ಸಾಮಾನ್ಯರು ಅಂತ ಹೇಳ್ಬೋದಂತೆ. ಎಲ್ಲರೂ ಕೂಡ ಪರೋಪಕಾರಕ್ಕೋಸ್ಕರವಾಗಿಯೇ ಕೆಲಸ ಮಾಡಲ್ಲ ಅಲ್ವೇ, ತಮ್ಮ ಕೆಲಸನೂ ಆಗಬೇಕು ಹೀಗಂತ ಅಂದ್ಕೊಳ್ಳೋರು ಇವರು ಸಾಮಾನ್ಯರು ಅಂತ ಹೇಳ್ಬೋದು. ಇನ್ನು 3ನೇ ವಿಭಾಗ ಒಂದಿದೆ. ಅವರು ಏನಪ್ಪ ಅಂತ ಹೇಳಿದ್ರೆ, ತಮ್ಮ ಕೆಲಸಕ್ಕೋಸ್ಕರವಾಗಿ ಪರರ ಕೆಲಸವನ್ನು ಹಾಳು ಮಾಡ್ತಾರಂತೆ, ಸ್ವಾರ್ಥಕ್ಕೋಸ್ಕರವಾಗಿ ಪರಾರ್ಥವನ್ನು ಹಾಳು ಮಾಡೋದು. ಇಂಥವರನ್ನು ಮಾನುಷ ರಾಕ್ಷಸ ಅಂತ ಹೇಳ್ತಾರೆ. ಅಲ್ಲ ರೀ, ನಿಮ್ಮ ಕೆಲಸ ನೀವು ಮಾಡಿಕೊಂಡು ಹೋಗಿ, ಆದರೆ
ಬೇರೆಯವ್ರದನ್ನು ಯಾಕೆ ಹಾಳು ಮಾಡ್ತೀರಾ ಅಂತ ಕೇಳ್ಬೋದಲ್ವ ನಾವು. ಆದರೆ ಅವರು ಹಾಳು ಮಾಡೇ ಮಾಡ್ತಾರಂತೆ. ಅಂಥವರನ್ನು ಮನುಷ್ಯ ರೂಪದಲ್ಲಿ ಸಂಚರಿಸುವಂತಹ ರಾಕ್ಷಸರು ಅಂತ ಹೇಳ್ಬೋದಂತೆ. ಆಯಿತು, ಇಷ್ಟೇನ ಇರೋದು ವಿಭಾಗಗಳು? ಇನ್ನೂ ಒಂದು ಇದೆಯಲ್ಲ ಕ್ಯಾಟಗರಿ, ಅದು ಯಾವುದು ಅಂತ ಹೇಳಿದ್ರೆ, ಇನ್ನು ಕೆಲವರು ತಮಗೂ ಪ್ರಯೋಜನವಿಲ್ಲ, ಬೇರೆಯವ್ರಿಗೂ ಇಲ್ಲ, ಆ ರೀತಿ ದುಷ್ಟ ಕಾರ್ಯಗಳನ್ನೇ ಮಾಡ್ತಾ ಇರ್ತಾರಂತೆ. ಇನ್ನೆಷ್ಟು ಕ್ರಿಮಿನಲ್ಸ್ ರೀ ಅವರು. ಪ್ರಯೋಜನವೇ ಇಲ್ಲ, ಯಾರಿಗೂ ಪ್ರಯೋಜನ ಇಲ್ಲ, ತನಗೂ ಇಲ್ಲ, ಪರರಿಗೂ ಇಲ್ಲ. ಇವರನ್ನು ಯಾವ ಕ್ಯಾಟಗರಿಗೆ ಸೇರಿಸೋದು, ಯಾವ ವಿಭಾಗಕ್ಕೆ ಅವರನ್ನು ತಳ್ಳೋದು ಅಂತ ಹೇಳಿದ್ರೆ, ಅದಕ್ಕೆ ಕವಿ ಹೇಳ್ತಾನೆ, ತೇಕೆ ಏನ ಜಾನಿ ಮಹೆ ಅಂತ. ಅವ್ರಿಗೆ ಏನು ಹೇಳೋದು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಅಂದರೆ ನಮ್ಮ ಡಿಕ್ಷನರಿಲಿ ಪದವೇ ಇಲ್ಲ ಅದನ್ನು ಹೇಳೋದಕ್ಕೆ ಅಂತ. ಅಂದರೆ ರಾಕ್ಷಸಿ ಪ್ರವೃತ್ತಿಯನ್ನು ಮೀರಿದಂತಹ ಒಂದು ಕಟುಭಾವ ಅವರಲ್ಲಿ ಕೂತಿರುತ್ತೆ ನನಗನ್ನಿಸ್ತು. ಈ ದಿಗ್ವಿಜಯ್ ಸಿಂಗನ್ನು ಈ 4ನೇ ಕ್ಯಾಟಗರಿಗೆ ಸೇರಿಸ್ಬೇಕು ಅಂತ. ಯಾಕೆ ಗೊತ್ತಾ? ನೋಡಿ, ಆ ದೇವಸ್ಥಾನಕ್ಕೆ ನಾವು ಹೋದ್ವಲ್ಲ, ಇದು ಭೋಜಶಾಲಾ ಮಸೀದಿಗೆ, ಇವತ್ತಿಗೂ ಹೆಸರು ಹಾಗೇ ಇದೆ, ಭೋಜದೇವನ ಹೆಸರಲ್ಲೇ ಇದೆ, ಪಕ್ಕದಲ್ಲಿ ಮಸೀದಿ ಸೇರಿಕೊಂಡಿದೆ. ಆದರೆ ಮಸೀದಿ ಇರೋದರಿಂದ ಮುಸಲ್ಮಾನರು ಕೂಡ ಅದರ ಒಳಗೆ ಬರೋದಕ್ಕೇನೋ ಅವರು ತುಂಬ ಉತ್ಸಾಹವನ್ನು ತೋರಿಸೋದಿಲ್ಲ. ಅಲ್ಲಿ ಬಂದು ನಾವು ಶುಕ್ರವಾರದ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ಅವರೇನು ಹೇಳ್ಕೊಳ್ಳೋದಿಲ್ಲ. ಹಾಗಿದ್ದರೂ ಕೂಡ ಹಿಂದೂಗಳನ್ನು ಯಾಕೆ ತಡೀತಾ ಇದ್ದಾರೆ, ಯಾತಕ್ಕೋಸ್ಕರ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ ಅಲ್ವಾ. ಅಂದರೆ ಇದರಿಂದ ದಿಗ್ವಿಜಯ್ ಸಿಂಗ್ಗೆ ಏನು ಬಂತು? ಅಲ್ಲಿ ಎಷ್ಟು ಜನ ಹಿಂದೂಗಳಿದ್ದಾರೆ, ಅವರಿಗೆ ದೂರದಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ಪುಸ್ತಕಗಳನ್ನು ಓದಿರುವಂಥ ನಮಗೆ ಇಂಥ ಒಂದು ಭಾವಬಂಧ ಏರ್ಪಡೋ ಹಾಗಿದ್ದರೆ, ಅಲ್ಲೇ ಇದ್ದಂಥವ್ರಿಗೆ ಈಗ ನಮ್ಮ ಮೈಸೂರು ಮಹಾರಾಜರ ಬಗ್ಗೆ ನಮಗೆ ಎಷ್ಟೊಂದು ತೀವ್ರವಾದಂತಹ ಒಂದು ಸ್ನೇಹ ಭಾವ ಇರುತ್ತಲ್ವೇ, ಗೌರವ ಇರುತ್ತಲ್ವೇ, ಅದೇ ರೀತಿ ಆ ಭೋಜದೇವನ ಬಗ್ಗೆ ಅಲ್ಲಿನ ಜನರಿಗೆ, ಆ ಲೋಕಲ್ಸ್ಗೆ ಎಂಥ ಒಂದು ಸ್ನೇಹ ಇರ್ಬೋದು, ಗೌರವ ಇರ್ಬೋದು, ಪ್ರೀತಿ ಇರ್ಬೋದು, ಇಂಥ ಒಂದು ಬಂಧ ಇರ್ಬೋದು. ಅದನ್ನು ತಪ್ಪಿಸಿ ನೀವು ಬರಲೇಬಾರ್ದು ಅಂತ ಸರ್ಕಾರಿ ಆಜ್ಞೆ ಮಾಡಿದ್ರೆ ಇದರಿಂದ ಈತನಿಗೇನು ಬಂತು? ದಿಗ್ವಿಜಯ್ ಸಿಂಗ್ಗೆ ಆದ ಲಾಭ ಏನು? ಅಂದರೆ ಆತನಿಗೂ ಏನೂ ಇಲ್ಲ. ಇನ್ನು ಯಾರು ಬರಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವರನ್ನು ದೂರ ತಳ್ಳಿದ್ರಿಂದ ಅವ್ರಿಗೂ ಪ್ರಯೋಜನ ಇಲ್ಲ. ಇಲ್ಲ ಯಾರಿಗೋಸ್ಕರ, ಯಾರ ಓಟ್ಗೋಸ್ಕರ ಇವರು ಎಂಜಲು ಸುರಿಸ್ಕೊಂಡು ಜೊಲು ಸುರಿಸ್ಕೊಂಡು ಆಡ್ತಾರೋ ಅವ್ರಿಗೂ ಬೇಕಿಲ್ಲ. ಪಕ್ಕದಲ್ಲಿ ಮಸೀದಿ ಇರೋದ್ರಿಂದ ಅವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಪಟ್ಟಿಯನ್ನು ಹಿಡಿದಿಲ್ಲ. ಅಂದರೆ ಅಲ್ಲಿ ಇನ್ವಾಲ್ವ್ ಆಗಿರೋವಂಥವ್ರು ಯಾರಿಗೂ ಕೂಡ ಒಬ್ಬರಿಗೂ ಇದರಿಂದ ಪ್ರಯೋಜನ ಇಲ್ಲ. ಈ ಗೌರ್ಮೆಂಟ್ ಈ ಜಿಒಯಿಂದ ಈ ಮೂರ್ಖ ಇಂಥ ಒಂದು ಕೆಲಸ ಮಾಡಿದ್ದಾನೆ. ಎಷ್ಟು ಸ್ಟುಪಿಡಿಟಿ ರೀ, ಇಷ್ಟು ಕ್ರಿಮಿನಾಲಿಟಿ ರೀ ಇದೆಲ್ಲ ಓದಿದಾಗ ನಮ್ಗೆ ತುಂಬ ನೋವಾಗುತ್ತೆ. ಅದಕ್ಕೋಸ್ಕರವಾಗಿ ನಿಮ್ಮಲ್ಲಿ ಹಂಚ್ಕೊಂಡಿದ್ದು. ಅದೇ ಹೇಳ್ತಾರಲ್ಲ, ದುಃಖ ತುಂಬ ತೀವ್ರವಾದಾಗ ಅದನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಂಡ್ರೆ ಸ್ವಲ್ಪ ಸಹ್ಯವಾಗುತ್ತಂತೆ. ಸಂವಿಭಕ್ತಂ ಹಿ ದುಃಖಂ ಸಹ್ಯವೇದನಂ ಭವತಿ ಅಂತ. ಅಂದರೆ ನಮ್ಮ ಮನಸ್ಸು ತುಂಬ ಗಾಢವಾಗಿ ಕುಗ್ಗಿ ಹೋಗಿರುವಾಗ ಸ್ವಲ್ಪ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಏನೋ ಒಂದು ಸ್ವಲ್ಪ ಸಮಾಧಾನ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈ ಮಾತನ್ನು ತಮ್ಮಲ್ಲಿ ಹಂಚಿಕೊಂಡೆ. ಅಂದರೆ ಈ ದಿಗ್ವಿಜಯ್ ಸಿಂಗು ಇವತ್ತಿಗೂ ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇರೋವಂಥವ್ರು, ಬಾಯಿಗೆ ಬಂದಂತೆ ಮಾತಾಡೋವಂಥವ್ರು. ಜೊತೆಗೆ 26/11 ಆವಾಗ ನಡೆದಿತ್ತಲ್ಲ ಆ ದೊಡ್ಡ ಆಘಾತ, ಈ ಪಹಲ್ಗಾಮ್ ಥರ, ಆವಾಗ 100 ಜನ ಸತ್ತರು, 1000 ಜನ ಅವರ ಗಾಯಗೊಂಡರು, ದೇಶ ವಿದೇಶದವ್ರಿಗೆಲ್ಲ ತುಂಬ ಅನ್ಯಾಯ ಆಯಿತು. ಅಂಥದ್ದನ್ನು ಸಂಘದ ತಲೆ ಮೇಲೆ BJPನವರು ಮಾಡಿದ್ದು ಹಿಂದೂ ಟೆರರ್ ಅಂತ ಆವಾಗ ಶುರು ಮಾಡಿದ್ರು. ಅದರಲ್ಲಿ ಮುಖ್ಯನಾದಂಥ ಅವನು ಈ ದಿಗ್ವಿಜಯ್ ಸಿಂಗೆ. ಹಿಂದೂ ಟೆರರ್, ಹಿಂದೂಗಳು ಉಗ್ರರು, ಹಿಂದೂ ಉಗ್ರವಾದ ಅನ್ನೋದನ್ನು ಆರಂಭಿಸಿದ್ದೇ ಈ ಚಿದಂಬರಮು ಮತ್ತು ಇವರೆಲ್ಲ ಸೇರಿಕೊಂಡು, ದಿಗ್ವಿಜಯ್ ಸಿಂಗ್ ಇವರೆಲ್ಲ. ಇದೇ ನಮಗೆ ಆಶ್ಚರ್ಯ ಆಗ್ತಾರೆ, ಯಾಕಪ್ಪ ಇಷ್ಟೊಂದು ದ್ವೇಷ ಮಾಡ್ತಾರೆ. ಇಲ್ಲದೇ ಇರೋವಂಥ ಹಿಂದೂ ಟೆರರ್ ಇದ್ದಿದ್ದೇ ಆಗಿದ್ದರೆ ಇಷ್ಟು ಜನ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ನಡೀತಾ ಇತ್ತಾ ಈ ದೇಶದಲ್ಲಿ? ಯಾವತ್ತೋ ಮಟ್ಟ ಹಾಕ್ತಾ ಇದ್ರಲ್ವ? ಖಂಡಿತ ಇಲ್ಲ. ಹಿಂದೂ ಟೆರರ್ ಇರಲಿ, ಸಾಮಾನ್ಯವಾದಂತಹ ಒಂದು ದ್ವೇಷ ಭಾವನೆಯೂ ಅವರಲ್ಲಿಲ್ಲ. ಎಲ್ಲ ಸತ್ತೋಗಿದೆ ಹಿಂದೂ ಬುದ್ಧಿ ಅನ್ನೋಷ್ಟರ ಮಟ್ಟಿಗೆ ಸುಮ್ಮನಾಗ್ಬಿಟ್ಟಿದ್ದಾರೆ ಜನ. ಹೀಗಿರುವಾಗ ಹಿಂದೂ ಟೆರರ್ ಅಂತ, ಹಿಂದೂಗಳೇ ಉಗ್ರವಾದಿಗಳು, ಇವರೇ ಹಾಳು ಮಾಡೋರು, ಇವರೇ ನಾಶ ಮಾಡೋರು ಅನ್ನೋ ರೀತಿಯೆಲ್ಲ ಮಾತಾಡ್ತಾರಲ್ಲ, ಎಷ್ಟು ವಿರುದ್ಧ ದಿಕ್ಕಿನಲ್ಲಿ ಇವರ ಮನಸ್ಸು ಓಡ್ತಿದೆ. ಜನರ ಸ್ಪಂದನೆಗೆ, ಜನರ ಭಾವಕ್ಕೆ ಏನೇನೂ ಬೆಲೆ ಕೊಡ್ತಾ ಇಲ್ವಲ್ಲ ಇವರು ಅನ್ನೋದು ತುಂಬ ನೋವಾಗುವಂಥದ್ದು. ಅದು ನಮ್ಮ ಈ ಹೇಳ್ಕೊಡೋದಕ್ಕೆ ಸ್ವತಂತ್ರ ಭಾರತ, ಅಲ್ಲೂ ಕೂಡ ಇಷ್ಟು ಅಸ್ವತಂತ್ರರಾಗಿದ್ದೇವಲ್ಲ ನಾವು ಅನ್ನೋದು ಏನು ಹೇಳೋಣ ಹೇಳಿ.
ತುಂಬ ಬೇಜಾರಾಗುವಂತಹ ಪರಿಸ್ಥಿತಿ. ನಮಸ್ಕಾರ.